ಸ್ನೇಹಿತರೆ ನಮಸ್ಕಾರ. ಜಯಂ ರವಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಜಯಂ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾದಂತಹ ಈ ರವಿ ಮೋಹನ್ ಜಯಂ ರವಿ ಅಂತಲೇ ಪ್ರಖ್ಯಾತಿ. ಜಯಂ ರವಿಯವರ ಬಾಳಲ್ಲಿ ಇತ್ತೀಚೆಗೆ ಬಿರುಗಾಳಿ ಎದ್ದಿದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಒಂದು ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಹ ವಿಚಿತ್ರವಾದಂಥ ಸ್ಟೋರಿ ಇದು ಅನ್ನೋದನ್ನು ನಾವು ನಿಮಗೆ ಹೇಳಲೇಬೇಕು. ಅದರಲ್ಲೂ ಕೂಡ ಈ ಸ್ಟೋರಿಯನ್ನು ನೀವು ಸಂಪೂರ್ಣವಾಗಿ ಕೇಳಿದ್ರೆ ಅಚ್ಚರಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟು ಟ್ವಿಸ್ಟು ಟರ್ನ್ಗಳಿದ್ದಾವೆ. ಒಂದು ಕಡೆ ಪತ್ನಿ, ಮತ್ತೊಂದು ಕಡೆ ಪತ್ನಿಯಿಂದ ನಿರಂತರವಾದಂತಹ ಹಿಂಸೆ, ಮಾನಸಿಕ ಕಿರುಕುಳದ ಆರೋಪ, ಇನ್ನೊಂದು ಕಡೆಯಲ್ಲಿ ಕೈಕೊಟ್ಟು ಹೋದಂಥ ಗೆಳತಿ, ಕೊನೆಗೆ ಕೈಯನ್ನು ಕೊಯ್ದುಕೊಂಡು ಜೀವವನ್ನು ಬಿಡುವಂಥ ನಿರ್ಧಾರ. ಈ ಎಲ್ಲದರ ನಡುವೆ ಗುಲಾಮನಂಥ ಬದುಕು. ಅಯ್ಯೋ, ಈಗ ಆಕ್ರೋಶ ಮತ್ತು ಒಂದು ರೀತಿಯಲ್ಲಿ ತನ್ನೆಲ್ಲ ಮನಸ್ಸಿನೊಳಗಿದ್ದಂತಹ ಎಲ್ಲ ವೇದನೆಯನ್ನು ಕೂಡ ಮಾತಿನ ಮೂಲಕ ಹೊರಗಡೆ ಚೆಲ್ಲಿರುವಂತಹ ರವಿ ಮೋಹನ್ ಆಲಿಯಾಸ್ ಜಯಂ ರವಿ ಸಾಕಷ್ಟು ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ಇಲ್ಲಿ ಜಯಂ ರವಿಯವರ ಬದುಕಲ್ಲಿ ಈ ಬಿರುಗಾಳಿ ಹೇಳೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಪತ್ನಿಯದ್ದೆಷ್ಟು ದೊಡ್ಡ ತಪ್ಪಿದೆಯೋ, ಇಲ್ಲಿ ಜಯಂ ರವಿದೂ ಕೂಡ ಅಷ್ಟೇ ದೊಡ್ಡ ತಪ್ಪಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಮಧ್ಯದಲ್ಲಿ ಬಂದಂತಹ ಗಾಯಕಿಯು ಕೂಡ ಸಾಕಷ್ಟು ಗೊಂದಲಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಏನಿದು ಇಂಟ್ರೆಸ್ಟಿಂಗು ತ್ರಿಕೋನ ಪ್ರೇಮ ಕಥೆಯ ಸ್ಟೋರಿ. ಇಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ, ಏನು ಅಂತಿಮವಾಗಿ ಆಗಬೇಕಾಗಿತ್ತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ತಮಿಳಿನ ಖ್ಯಾತ ನಟ ರವಿ ಮೋಹನ್ ಮತ್ತು ಅವರ ಪತ್ನಿ ಆರತಿ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳಿಂದ ದೂರ ಆಗೋದಕ್ಕೆ ಬಯಸಿದ್ದಾರೆ. ಈಗಾಗಲೇ ಡಿವೋರ್ಸ್ಗಾಗಿ ಕೋರ್ಟ್ನ ಮೆಟ್ಟಿಲನ್ನು ಏರಿದ್ದಾರೆ ಅನ್ನೋದು ಹಳೆ ಸುದ್ದಿ. ಪತ್ನಿ ಹಾಗೂ ಆಕೆಯ ಕುಟುಂಬದಿಂದ ಮಾನಸಿಕ ಕಿರುಕುಳವನ್ನು ಎದುರಿಸಿದ್ದಾಗಿ ಈಗ ಆರೋಪವನ್ನು ಮಾಡಿ ಒಂದು ಸುದೀರ್ಘವಾದಂಥ ಪ್ರೆಸ್ ಮೀಟನ್ನು ಮಾಡಿ ಇದರಲ್ಲಿ ಕಿರ್ಚಾಡಿ, ಕೂಗಾಡಿ, ರಾಮಾಯಣವನ್ನು ಮಾಡಿದ್ದು ಹೊಸ ಸುದ್ದಿ. ಇದರ ನಡುವೆ ಮನಃಶಾಸ್ತ್ರಜ್ಞೆ, ಆಧ್ಯಾತ್ಮಿಕ ಚಿಕಿತ್ಸಕಿ, ಗಾಯಕಿಯೂ ಕೂಡ ಆಗಿರುವಂತಹ ಕೆನಿಷಾ ಅನ್ನುವಂತಹ ಯುವತಿ ಜೊತೆಗೆ ಸ್ನೇಹ ಸಂಬಂಧ, ನಂತರ ಅದು ದೂರ ಆಗಿತ್ತು. ಇದು ಮತ್ತೊಂದು ಸುದ್ದಿ. ಈ ರೀತಿ 3 ಭಾಗವಾಗಿ ಈ ಜಯಂ ರವಿಯವರ ಸ್ಟೋರಿಯನ್ನು ನಾವು ವಿಂಗಡಣೆ ಮಾಡಬೇಕಾಗ್ತದೆ. ಹೌದು, ಇಲ್ಲಿ ಜಯಂ ರವಿ ಜಯಂ ಸಿನಿಮಾದ ಮೂಲಕ ಈ ತಮಿಳು ಚಿತ್ರರಂಗಕ್ಕೆ ಪರಿಚಯವಾದಂಥ ನಟ. ಅದಾದ ಬಳಿಕ ಈತನ ಬಳಿ ಸಾಕಷ್ಟು ಹಿಟ್ ಸಿನಿಮಾಗಳು ಒಂದಾದ್ಮೇಲೊಂದು ಬರ್ತಾ ಹೋಯಿತು. ಇದರ ನಡುವೆ ಜಯಂ ರವಿಯ ಮದುವೆ ಮತ್ತು ಸಂಸಾರ, ದಾಂಪತ್ಯ ಇದು ಕೂಡ ಸಾಗ್ತಾ ಹೋಗ್ತಾ ಇತ್ತು. ಇದೆಲ್ಲದರ ಮಿಡ್ಲಲ್ಲಿ ಯಾವಾಗ ಪೀಕ್ನಲ್ಲಿದ್ದಲ್ಲ ಯಾರೋ ಜಯಂ ರವಿ, ಆ ಸಂದರ್ಭದಲ್ಲಿ ಜಯಂ ರವಿಗೆ ಕೆನಿಷಾ ಅನ್ನುವಂಥ ಹುಡುಗಿಯ ಪರಿಚಯ ಆಗ್ತದೆ. ರವಿ ಹಾಗೂ ಇದೇ ಕೆನಿಷಾ ಕೈಯನ್ನು ಹಿಡ್ಕೊಂಡು ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು. ಒಂದು ಕಡೆ ಕೋರ್ಟ್ನಲ್ಲಿ ರವಿ ಹಾಗೂ ಆರತಿ ಡಿವೋರ್ಸ್ ಪ್ರಕರಣ ಇತ್ಯರ್ಥ ಆಗಿರಲಿಲ್ಲ. ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ದರು. ಬೇಕಂತಲೇ ಟಾರ್ಗೆಟ್ ಮಾಡಿ ಕಿರುಕುಳವನ್ನು ಕೊಡ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಮಾಡಿದರು. ಇದೇ ವಿಚಾರವನ್ನು ಕೆನಿಷಾ ವಿಡಿಯೋ ಮಾಡಿ ನಾನು ಚೆನ್ನೈಯನ್ನೇ ಬಿಟ್ಬಿಡ್ತೀನಪ್ಪ ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದರು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಜಯಂ ರವಿ ಒಂದಷ್ಟು ವಿಚಾರಗಳನ್ನು, ಹಾಗೆಯೇ ತನ್ನ ಪತ್ನಿಯಿಂದ ತನ್ನ ಮೇಲೆ ಆದಂತಹ ದೌರ್ಜನ್ಯಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಡಿವೋರ್ಸ್ ಪ್ರಕರಣ ಶುರುವಾದ ಬಳಿಕ ನನ್ನ ಮಕ್ಕಳನ್ನು ನಾನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ, ಫೋನ್ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಶಾಲೆಗೆ ಬಾಡಿಗಾರ್ಡ್ಗಳನ್ನು ಕಳಿಸಿ ನಾನು ಅವರನ್ನು ಭೇಟಿ ಮಾಡದಂತೆ ಮಾಡಿದ್ದಾರೆ. ನನ್ನ ಮಕ್ಕಳನ್ನು ನೋಡದೇ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನನಗೆ. ಇದೇ ನೋವಿನಲ್ಲಿ ನನ್ನ ಕೈಗಳನ್ನು ಕೊಯ್ದುಕೊಂಡೆ ನೋಡಿ ಅಂತೇಳ್ಬಿಟ್ಟು ರವಿ ತನ್ನ ಕೈಗಳನ್ನು ಮಾಧ್ಯಮಗಳತ್ತ ತೋರಿಸ್ತಾರೆ. ನಾನು ಹೋಗ್ತೀನಿ, ಆದರೆ ನನ್ನ ಜೀವನ ಹಾಳು ಮಾಡಿದಂಥ ಎಲ್ಲರ ಕಥೆಯನ್ನು ಮುಗಿಸಿದ ಬಳಿಕನೇ ನಾನು ಹೋಗ್ತೀನಿ ಎನ್ನುವಂತಹ ಶಪಥವನ್ನು ಮಾಡಿದ್ದಾರೆ. ನನ್ನ ವೈವಾಹಿಕ ಜೀವನ ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಇಷ್ಟೆಲ್ಲ ಅನುಭವಿಸ್ತಿದ್ದೆ ನೀವೇ ಹೇಳಿ. ನನಗೆ ದಾಂಪತ್ಯದಲ್ಲಿ ಬಹಳ ದೊಡ್ಡ ದ್ರೋಹ ಎದುರಾಯಿತು, ಅದನ್ನು ಸಹಿಸಿಕೊಂಡಿದ್ದೆ. ಇನ್ನೂ ನನ್ನಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇವತ್ತು ನಾನು ಹೊರಗಡೆ ಬಂದಿದ್ದೇನೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಇನ್ನು ನನಗೆ ವೈಯಕ್ತಿಕವಾಗಿ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ. ಇರುವಂಥ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಜಂಟಿ ಅಕೌಂಟ್ ಆಗಿತ್ತು. ನಾನು ಸ್ವಲ್ಪವೇ ಹಣವನ್ನು ಡ್ರಾ ಮಾಡಿದರೂ ಕೂಡ ಫೋನ್ ಬರ್ತಾಯಿತ್ತು. ಯಾಕೆ ಹಣ ಅಂತಲೂ ಕೂಡ ಕೇಳ್ತಾಯಿದ್ರು. ನಾನೇ ಸಂಪಾದನೆ ಮಾಡಿರುವಂತಹ ಹಣವನ್ನು ನಾನು ಖರ್ಚು ಮಾಡುವಂತಿರಲಿಲ್ಲ. ಮೌನವಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡೆ. ನನ್ನ ಹೆತ್ತವರು ಅವಳನ್ನು ಮದುವೆ ಆಗಬೇಡಿ ಅಂತಲೂ ಕೂಡ ಬೇಡಿಕೊಂಡ್ರು ಕಣ್ರಿ. ಆದರೆ ನಾನು ಅವರ ಮಾತನ್ನು ಕೇಳೋದಕ್ಕೆ ಆವತ್ತು ನಿರಾಕರಿಸಿದೆ.
ಈಗ ನನಗೆ ಸತ್ಯ ಏನು ಅನ್ನೋದು ಅರ್ಥ ಆಗ್ತಿದೆ ಅನ್ನೋಂಥ ವಿಚಾರವನ್ನು ಜಯಂ ರವಿ ಹೇಳ್ತಾರೆ. ನನಗೆ ಡಿವೋರ್ಸು ಸಿಗೋವರೆಗೂ ಕೂಡ ನಾನು ಸಿನಿಮಾಗಳನ್ನು ಮಾಡೋದೇ ಇಲ್ಲ, ನಟಿಸೋದಿಲ್ಲ. ನಾನು ಯಾವುದೇ ಸಿನಿಮಾಗಳಲ್ಲೂ ಕೂಡ ನಟಿಸಲ್ಲ. ನನಗೆ ಆದಂಥ ಅವಮಾನವನ್ನು ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ವೈಯಕ್ತಿಕ ಜೀವನ ಸರಿಪಡಿಸಿಕೊಂಡ ಮೇಲೆ ಮತ್ತೆ ನಾನು ಸಿನಿಮಾಗಳಲ್ಲಿ ನಟಿಸ್ತೇನೆ. ನನಗೆ ದಯವಿಟ್ಟು ಕಿರುಕುಳ ನೀಡೋದನ್ನು ಅಥವಾ ಬೆದರಿಸೋದನ್ನು ನಿಲ್ಲಿಸಿಬಿಡಿ. ನಾನು ನನ್ನ ಕಚೇರಿಯಲ್ಲಿ ಮಾತ್ರ ಇರ್ತೇನೆ. ಯಾರಾದರೂ ನನ್ನೊಂದಿಗೆ ಮಾತನಾಡೋದಕ್ಕೆ ಬಯಸಿದರೆ ಅವರು ನೇರವಾಗಿ ಬರಬಹುದು. ಸೈಬರ್ನಿಂದನೂ ಕೂಡ ನಿಂದನೆ ಮಾಡಿ ಬಲವಂತವಾಗಿ ಕೆನಿಷಾ ದೂರ ಹೋಗುವಂತೆ ಮಾಡಿದರು. ಅವಳು ಎಲ್ಲಿದ್ದರೂ ಕೂಡ ಚೆನ್ನಾಗಿರಲಿ ಅಂತೇಳಿ ಬಯಸ್ತೇನೆ ಅಂತಲೂ ಕೂಡ ಜಯಂ ರವಿ ಹೇಳಿದ್ದಾರೆ. ಅವತ್ತು ಆರತಿ ಸಾಯೋದಾಗಿ ಬ್ಲಾಕ್ ಮೇಲ್ ಮಾಡಿ ಕೈ ಕೊಯ್ಕೊಂಡು ನನ್ನ ಮದುವೆ ಆಗಿದ್ಲು. ಇವತ್ತು ನಾನು ಅದೇ ಮಾಡುವಂತೆ ಮಾಡಿಬಿಟ್ಲು. ಅವಳಿಂದ ದೂರ ಆಗಿ ಈ 2 ವರ್ಷ ನಾನು ನೆಮ್ಮದಿಯಾಗಿದ್ದೆ, ಆರಾಮಾಗಿ ಉಸಿರಾಡ್ತಿದ್ದೆ. ನನ್ನ ಜೊತೆಗಿರುವಂಥ ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತು. ಅದೇ ಭಯದಲ್ಲಿ ನಾನು ಇಷ್ಟು ದಿನ ಸುಮ್ಮನಿದ್ದೆ. ನನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡೆ. ಮಕ್ಕಳನ್ನು ನೋಡೋದಕ್ಕೆ ಬಿಡಲ್ಲ ಅಂದರೆ ಹೇಗೆ ಅಂತಲೂ ಕೂಡ ರವಿ ಮೋಹನ್ ತಮ್ಮ ಬೇಸರವನ್ನು ಹೊರಗಡೆ ಹಾಕ್ತಾರೆ. ಇಷ್ಟೇ ಅಲ್ಲ ರೀ, ಇದರ ನಡುವೆ ಮತ್ತೊಂದು ಆರೋಪವನ್ನು ಕೂಡ ಇಲ್ಲಿ ಈ ರವಿ ಮೋಹನ್ ಮಾಡಿದ್ದಾರೆ. ಏನು? ತಮ್ಮ ಪತ್ನಿ ಜೊತೆಗೆ ತನ್ನ ಸಂಸಾರ ಹಾಳಾಗೋದಕ್ಕೆ, ಹಾಗೆಯೇ ನನ್ನ ಮತ್ತು ಈ ಗಾಯಕಿ ಕೆನಿಷಾ ಜೊತೆಗಿನ ಸಂಬಂಧ ಹಾಳಾಗೋದಕ್ಕೆ ಒಂದಷ್ಟು ವಿಚಾರಗಳು ಕಾರಣ ಅನ್ನೋದನ್ನು ಕೂಡ ಹೇಳ್ತಾರೆ. ಸೈಬರ್ ಟ್ರೋಲಿಂಗ್ ಹೆಚ್ಚಾದಾಗ ಕೆನಿಷಾ ಅವರು ರವಿ ಜೊತೆಗಿನ ಸ್ನೇಹವನ್ನು ಮುರಿದುಕೊಂಡ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ರವಿ ಮೋಹನ್ ಈಗ ಭಾವುಕರಾಗಿ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಒಂದಷ್ಟು ವಿಚಾರಗಳನ್ನು ಕೂಡ, ಅಂದರೆ ಯಾರಿಗೂ ಕೂಡ ಗೊತ್ತಿರದಂಥ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಒಬ್ಬರು 3 ಅಕ್ಷರದ ನಟಿ ಇದ್ದಾರೆ. ಅವರ ಹೆಸರು ಹೇಳಿದರೆ ನನ್ನ ಮೇಲೆ ಕೇಸ್ ಬೀಳುತ್ತೆ. ಹಾಗಾಗಿ ಇಡ್ಲಿ ನಟಿ ಅಂತ ಹೇಳ್ಬಿಟ್ಟು ಕರೆಯೋಣ. 3 ಹಿರಿಯ ನಟರು ಆಕೆಯ ಬಗ್ಗೆ ನನಗೆ ಹೇಳಿದ್ದಾರೆ. ತಮ್ಮ ಕುಟುಂಬವನ್ನು ಹಾಳು ಮಾಡೋದಕ್ಕೆ ಆಕೆ ಪ್ರಯತ್ನಿಸ್ತಿದ್ದಾಳೆ ಅನ್ನೋದು ನನಗೆ ಗೊತ್ತಿತ್ತು. ಕೆಟ್ಟ ಭಾಷೆಯಲ್ಲಿ ಬೈದಿದ್ರೂ ಕೂಡ 3 ಗಂಡಸರ ಸಂಸಾರವನ್ನು ಹಾಳು ಮಾಡಿದ ಆ ಮಹಿಳೆ ಈಗ ನನ್ನ ಜೀವನದ ಬಗ್ಗೆ ಮಾತನಾಡ್ತಾಳೆ. ಬೇರೆ ವಿಚಾರದ ಬಗ್ಗೆ ಮಾತನಾಡಿದರೆ ತಾನೊಬ್ಬಳು ಫೆಮಿನಿಸ್ಟ್ ಅಂತಾಳೆ. ಇದೆಂಥ ನಾಟಕ? ನನ್ನ ಬಗ್ಗೆ ಮಾತನಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ಇಂಥ ಮನುಷ್ಯರು ಇರ್ತಾರ? ನನಗಿಂತ ಚೆನ್ನಾಗಿ ನಟಿಸ್ತೀಯಾ? ನಟಿಸು, ನಾನೇ ನಿನ್ನ ಕಾಲಿಗೆ ಬೀಳ್ತೀನಿ. ಅವಾರ್ಡ್ ಬೇಕಾ? ತಗೋ. ಒಬ್ಬ ವ್ಯಕ್ತಿ ಕೆಟ್ಟವನು ಅಂತೇಳ್ಬಿಟ್ಟು ಹೇಳೋದಕ್ಕೆ ನಿನಗೇನು ಹಕ್ಕಿದೆ? ಎಲ್ಲರನ್ನೂ ಕೂಡ ನೀನೇನೆ ಹೆತ್ತಿದ್ದು ಅಂತಲೂ ಕೂಡ ರವಿ ಮೋಹನ್ ಆ ನಟಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಟ್ ಆ ನಟಿ ಯಾರು ಅಂತ ಹೇಳಿಬಿಟ್ಟು ರವಿ ಮೋಹನ್ ಹೇಳಲಿಲ್ಲ. ಇಂಡೈರೆಕ್ಟ್ಲಿ ಹೇಳಿರ್ತಾರೆ. ಆ ನಟಿಗೂ ಕೂಡ ಬಹುಶಃ ಅದು ಗೊತ್ತಾಗಿರ್ತದೆ. ಇದೆಲ್ಲದರ ನಡುವೆ ಭಾರಿ ಚರ್ಚೆ ಆದಂಥ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ರವಿ ಮೋಹನ್ ಮತ್ತು ಈ ಗಾಯಕಿ ಕೆನಿಷಾ ಫ್ರಾನ್ಸಿಸ್ ಅವರ ಸಂಬಂಧದ ಬಗ್ಗೆ. ಇವರು ಒಂದು ಕಾಲದಲ್ಲಿ ತುಂಬ ಆತ್ಮೀಯರಾಗಿದ್ದರು. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಒಟ್ಟಿಗೆ ಹೋಗ್ತಾಯಿದ್ರು. ಎಲ್ಲಿಗೆ ಬಂದರೂ ಕೂಡ ಒಟ್ಟಿಗೆ ಬರ್ತಾಯಿದ್ರು. ಇವರ ಈ ಸ್ನೇಹ ಒಂದು ರೀತಿಯಲ್ಲಿ ತಮಿಳು ಚಿತ್ರರಂಗದಲ್ಲಿ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಮೂಲತಃ ಬೆಂಗಳೂರಿನ ಗಾಯಕಿ ಆಗಿದ್ದರೂ ಕೂಡ ಈಕೆ ತಮಿಳುನಾಡಿನಲ್ಲೇ ಸೆಟ್ಲಾಗಿದ್ದರು, ಚೆನ್ನೈನಲ್ಲೇ ಸೆಟ್ಲಾಗಿದ್ದರು. ಈ ಗಾಯಕಿ ಕೆನಿಷಾ ಅವರಿಗೆ ಯಾವಾಗ ಈ ಜಯಂ ರವಿ ಜೊತೆಗಿನ ಸಂಬಂಧದ ಬಗ್ಗೆ ಒಂದು ರೀತಿಯಲ್ಲಿ ಮಾನಹಾರಿ ಕಮೆಂಟ್ಗಳು ಹೆಚ್ಚಾಗ್ತಾ ಹೋದವು. ಜೊತೆಗೆ ಅದರ ಬಗ್ಗೆ ಭಾರಿ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದಗಳು ನಡೆದಿತ್ತು. ಯಾರು? ಈ ರವಿ ಮೋಹನ್ ಮತ್ತು ಅವರ ಪತ್ನಿ ಆರತಿ, ಹಾಗೆಯೇ ಇಲ್ಲಿ ಈ ಕೆನಿಷಾ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಕೂಡ ಚರ್ಚೆಗಳು ನಡೆದಿತ್ತು. ವಾಕ್ಸಮರಗಳು ಕೂಡ ಆಗಿತ್ತು. ನಂತರ ಕೋರ್ಟ್ನ ಮೆಟ್ಟಿಲಿಗೂ ಕೂಡ ಹೋಗಿತ್ತು. ಜೊತೆಗೆ ಇಲ್ಲಿ ಕೆನಿಷಾ ಅವರು ಒಂದಷ್ಟು ವಿಚಾರಗಳನ್ನು ಆಗ ಮಾತನಾಡಿದರು. ಕೆನಿಷಾ ಅವರ ಬಗ್ಗೆ ಆರತಿ ಒಂದಷ್ಟು ವಿಚಾರಗಳನ್ನು ಮಾತನಾಡಿದರು. ಎಲ್ಲದೂ ಕೂಡ ಆಗಿತ್ತು. ಇದಾದ ಬಳಿಕ ಸ್ವತಃ ಕೆನಿಷಾ ಅವರು ಒಂದು ವಿಡಿಯೋವನ್ನು ಮಾಡ್ತಾರೆ. ಈ ವಿಡಿಯೋವನ್ನು ಮಾಡಿ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಳ್ತಾರೆ. ನನ್ನ ಹೆಸರು ಕೆನಿಷಾ ಅಂತ ಹೇಳ್ಬಿಟ್ಟು, ನಾನು ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು 4ನೇ ತರಗತಿಯಲ್ಲಿದ್ದಾಗಲೇ ಒಂಟಿಯಾದೆ. ಆ ಸಂದರ್ಭದಲ್ಲೇ ಪರಪುರುಷನ ಸಂಬಂಧಿಕರ ಲೈಂಗಿಕ ದೌರ್ಜನ್ಯಕ್ಕೂ ಕೂಡ ನಾನು ಒಳಗಾಗಿದ್ದೆ. ಹಾಗೆಯೇ ನಾನು 18ನೇ ವಯಸ್ಸಿನಲ್ಲಿ ಅವರ ಬಗ್ಗೆ ಏನೂ ಕೂಡ ತಿಳಿದುಕೊಳ್ಳದೆ ಒಬ್ಬ ವ್ಯಕ್ತಿಯನ್ನು ಮದುವೆ ಆದೆ. ಆದರೆ 10-15 ಮಹಿಳೆಯರ ಜೊತೆಗೆ ಆತ ಸ್ನೇಹವನ್ನು ಇಟ್ಕೊಂಡಿದ್ದಾನೆ ನನ್ನ ಗಂಡ ಅಂತೇಳ್ಬಿಟ್ಟು ಆನಂತರ ನನಗೆ ಗೊತ್ತಾಗಿತ್ತು. ನನ್ನ ಗಂಡ ಅಂತೇಳಿ ಕರೆಯಲ್ಪಟ್ಟಂಥ ಆ ವ್ಯಕ್ತಿಯೊಂದಿಗೆ ನಾನು ಕೆಲವೇ ತಿಂಗಳು ಇದ್ದೆ. ಆ ವ್ಯಕ್ತಿ ನನಗೆ ಮಾಡಿದಂಥ ಕ್ರೌರ್ಯ, ನಾನು 4 ತಿಂಗಳ ಗರ್ಭಿಣಿಯಾಗಿದ್ದಂಥ ಮೇಲೆ ನನ್ನ ಮೇಲೆ ಮಾಡಿದಂಥ ದಾಳಿ, ಅದರ ಪರಿಣಾಮ ನನ್ನ ಗರ್ಭಕಂಠ ಮುರಿದು ಹೋಗಿದ್ದು, ನನ್ನ ಮಗು ಗರ್ಭದಲ್ಲಿ ಸತ್ತೋಗಿದ್ದು, ನನ್ನ ಹೊಟ್ಟೆಯಿಂದ ಬರ್ತಿದ್ದಂಥ ರಕ್ತವನ್ನು ಸಹಿಸಲಾಗಲಿಲ್ಲ. ನಾನು ಆ ಜೀವನದಿಂದ ಹೊರಗಡೆ ಬಂದು ನನ್ನ ಹೆತ್ತವರನ್ನು ಕೂಡ ಕಳೆದುಕೊಂಡೆ. ನಾನು ನನ್ನನ್ನು ಬದಲಾಯಿಸಿಕೊಂಡೆ. ಮುಂದಿನ 10 ವರ್ಷಗಳಲ್ಲಿ ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಷ್ಟೇ ಅಲ್ಲ, ಇಂದು ಜನರು ಹೇಳುವಂತೆ ನಾನು 500 ರೂಪಾಯಿ ಸಂಬಳಕ್ಕಾಗಿ ಬಾರ್ನಲ್ಲಿ ಹಾಡು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೆ. ಅದರಲ್ಲೇನು ತಪ್ಪಿದೆ? ಮಾಡ್ತಿದ್ದೆ, ಹೌದು. ಬಟ್
ನಾನು ಇಂದು ದೊಡ್ಡ ದೊಡ್ಡ ಸಂಗೀತ ಕಾರ್ಯಕ್ರಮಗಳನ್ನು ಕೊಡುವಂಥ ಹಂತಕ್ಕೆ ತಲುಪಿದ್ದೇನೆ. ಈ ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ರಾಜಿ ಮಾಡಿಕೊಂಡದಕ್ಕಾಗಿ ಯಾರೂ ನನ್ನನ್ನು ದೂಷಿಸಲು ಸಾಧ್ಯವಿಲ್ಲ. ಕೆಲವರು ನನಗೆ 5 ಮಕ್ಕಳಿದ್ದಾರೆ, ನಾನು ನನ್ನ ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಅವರಿಗೆ ಅದರ ಬಗ್ಗೆ ಯಾವ ವಿಚಾರನೂ ಕೂಡ ಗೊತ್ತಿಲ್ಲ, ಕಲ್ಪನೆಯೂ ಕೂಡ ಇಲ್ಲ, ಸುಮ್ಮನೆ ಏನೋ ಮಾತನಾಡ್ತಾರೆ. ಇನ್ನು ರವಿ ಮೋಹನ್ ಅವರ ಸಂಬಂಧ ಮತ್ತು ಈ ವದಂತಿಗಳ ಬಗ್ಗೆ ಮಾತನಾಡ್ತಾ, ನಾನು ಅವರನ್ನು ಭೇಟಿಯಾದಾಗ ರವಿ ಮೋಹನ್ ಕಠಿಣ ಸಮಯದಲ್ಲಿದ್ದರೂ ಆ ಮಾನಸಿಕವಾಗಿ ತೊಂದರೆಗೆ ಒಳಗಾಗಿದ್ದರು. ಹೀಗಾಗಿ ನಾನು ಅವರಿಗೆ ಸಾಧ್ಯವಾದಷ್ಟು ಸಲಹೆಯನ್ನು ಕೊಟ್ಟಿದ್ದೇನೆ, ಆತ್ಮಸ್ಥೈರ್ಯವನ್ನು ತುಂಬಿದ್ದೇನೆ ಅಷ್ಟೇ. ರವಿ ಮೋಹನ್ ಮಗುವಲ್ಲ, ಜೀವನದಲ್ಲಿ ಏನು ಮಾಡಬೇಕು ಅಂತೇಳಿ ನಿರ್ಧರಿಸುವವರು ಅವರೇ. ನನ್ನನ್ನು ಇದರಲ್ಲಿ ಯಾಕೆ ಎಳಿತೀರಾ ಅಂತಲೂ ಕೂಡ ಕೆನಿಷಾ ಬೇಸರವನ್ನು ಹೊರಗಡೆ ಹಾಕಿದರು. ನನ್ನ ಗರ್ಭದಲ್ಲೇ ಮಗುವನ್ನು ಕಳೆದುಕೊಂಡಂಥ ನಾನು ರವಿ ಮೋಹನ್ ಕುಟುಂಬವನ್ನು ಹಾಳು ಮಾಡಬೇಕು ಅಂತೇಳಿ ಯೋಚಿಸ್ತೇನೆಯೇ? ರವಿ ಮೋಹನ್ ಮತ್ತು ನಾನು ನಿಮ್ಮ ಕಣ್ಣೆದುರೇ ಇದ್ದೇವೆ. ನಾವು ಎಲ್ಲಿಗೂ ಕೂಡ ಓಡಿ ಹೋಗಿಲ್ಲ. ಸಮಾಜದಲ್ಲಿ ಜನರ ನಿಜವಾದಂಥ ಸಮಸ್ಯೆಗಳು ಹಲವಿದ್ದಾವೆ, ಅವುಗಳ ಬಗ್ಗೆ ಮಾತನಾಡಿ. ದಯವಿಟ್ಟು ನಿಮ್ಮ ಜೀವನವನ್ನು ಸುಧಾರಿಸುವತ್ತ ಗಮನ ಹರಿಸಿ, ನಮ್ಮ ಬಗ್ಗೆ ಮಾತನಾಡಬೇಡಿ ಅಂತೇಳ್ಬಿಟ್ಟು ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ನಾನು ಚೆನ್ನೈಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತಲೂ ಕೂಡ ಹೇಳಿದರು. ಅದಾದ ಬಳಿಕ ರವಿ ಮೋಹನ್ ಜೊತೆಗೆ ಸಂಪರ್ಕದಲ್ಲಿ ಕೆನಿಷಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಒಟ್ಟಿನಲ್ಲಿ ಒಂದು ಏನಾಯಿತು, ಈ ಕೆನಿಷಾ ಜೊತೆಗಿನ ಸ್ನೇಹ ಬಹುಶಃ ಜಯಂ ರವಿ ಮತ್ತು ಅವರ ಪತ್ನಿ ಆರತಿ ನಡುವೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗಿತ್ತು ಅನಿಸುತ್ತೆ. ಯಾವಾಗ ಈ ಭಿನ್ನಾಭಿಪ್ರಾಯ ಹೆಚ್ಚಾಯಿತು, ನಂತರ ಡಿವೋರ್ಸ್ಗೆ ಹೋಯಿತು. ಡಿವೋರ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಆಗಿರೋದೇನು ಅಂತ ಹೇಳಿದ್ರೆ, ಇವರು ಈ ಜಯಂ ರವಿ ಮಾಡಿದ ತಪ್ಪೇನು ಅಂತ ಹೇಳಿದ್ರೆ ಜಾಯಿಂಟ್ ಅಕೌಂಟನ್ನು ಮಾಡಿದರು. ಜಾಯಿಂಟ್ ಅಕೌಂಟನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಇವತ್ತಿಗೆ ಒಂದು ರೀತಿಯಲ್ಲಿ ಕೈ ಕಟ್ಟಾಗ್ದಂಗಾಗಿದೆ. ಈ ಕಾರಣಕ್ಕೋಸ್ಕರನೇ ಈಗ ಜಯಂ ರವಿ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೋಡೋಣ ಕೋರ್ಟ್ ಅಂತಿಮವಾಗಿ ಏನು ತೀರ್ಪನ್ನು ಕೊಡುತ್ತೆ. ಇವರು ವಿಚ್ಛೇದನ ಆದ ಬಳಿಕ ಇವರ ಏನು ಜೀವನಾಂಶ, ಯಾರಿಗೆ ಆರತಿಗೆ ಕೊಡಬೇಕಾದಂಥ ಜೀವನಾಂಶ, ಹಾಗೆಯೇ ಜಯಂ ರವಿಯವರ ಸಂಪಾದನೆ ಏನೆಲ್ಲ ಆಗ್ತದೆ, ಜೊತೆಗೆ ಬದುಕು ಏನಾದರೂ ಬದಲಾಗ್ತದೆ ಅನ್ನೋದು ಈಗ ಇರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.